ನಮಸ್ಕಾರ ಸ್ನೇಹಿತರೆ, ನಾನು ಅಣ್ಣಯ್ಯ ನಾಯಕ್. ಸ್ನೇಹಿತರೆ, ಇಂದಿರಾ ಗಾಂಧಿಯವರ ಧರ್ಮದ ಬಗ್ಗೆ ಆಗಾಗ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ. ನೆಹರು ಗಾಂಧಿ ಕುಟುಂಬ ಯಾವಾಗಲೂ ತಾವು ಹಿಂದೂ ಧರ್ಮಕ್ಕೆ ಸೇರಿದವರೆಂದು ಹೇಳುತ್ತಾರೆ. ಆದರೆ ಇಂದಿರಾ ಮದುವೆ ಆಗಿದ್ದು ಮಾತ್ರ ಅಲಹಾಬಾದ್ನ ಪಾರ್ಸಿ ಕುಟುಂಬಕ್ಕೆ ಸೇರಿದ ಫಿರೋಜ್ ಖಾನ್ ಎಂಬ ವ್ಯಕ್ತಿಯನ್ನ. ಹಾಗಾದರೆ ಆ ಮದುವೆಯ ನಂತರವೂ ಇಂದಿರಾ ತನ್ನ ಜೀವನದುದ್ದಕ್ಕೂ ಹಿಂದೂ ಧರ್ಮದಲ್ಲಿ ಉಳಿದರ ಅಥವಾ ಬೇರೆ ಧರ್ಮಕ್ಕೆ ಮತಾಂತರವಾಗಿದ್ದರ ಅನ್ನೋ ಪ್ರಶ್ನೆ ಹಲವರಲ್ಲಿ ಕಾಡುತ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಕೊಡುವ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೆಹರು ಸ್ಮಾರಕ ಟ್ರಸ್ಟ್ ಫಂಡ್ನಲ್ಲಿ ಒಂದು ಛಾಯಾಚಿತ್ರವಿದೆ. ಅದರಲ್ಲಿ ವಿಶೇಷ ಪತ್ರವನ್ನು ಪ್ರದರ್ಶಿಸಲಾಗಿದೆ. ವಾಸ್ತವವಾಗಿ ಇಂದಿರಾ ಮತ್ತು ಫಿರೋಜ್ ಖಾನ್ 1942ರಲ್ಲಿ ಮದುವೆಯಾಗಲು ಹೊರಟಿದ್ದಾಗ ಅದರ ವಿರುದ್ಧ ದೇಶದಲ್ಲಿ ಭಾರಿ ಪ್ರತಿಭಟನೆಗಳು ನಡೆದವು. ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಅವರಿಗೆ ಇಂತಹ 10 ಪತ್ರಗಳು ಬರುತ್ತಿದ್ದವು. ಅದರಲ್ಲಿ ನೆಹರು ಅವರ ಮಗಳು ಹಿಂದೂ ಅಲ್ಲದವರನ್ನು ಮದುವೆಯಾಗಬಾರದೆಂದು ಹೇಳಲಾಗಿತ್ತು. ಈ ವಿರೋಧಕ್ಕೆ ಕಾರಣವೇನೆಂದರೆ ಮಹಾತ್ಮ ಗಾಂಧಿಯವರ ನಂತರ ನೆಹರು ಅವರು ದೇಶದ 2ನೇ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರು ಮತ್ತು ಆ ಸಮಯದಲ್ಲಿ ಕೋಮು ಸಮಸ್ಯೆಗಳು ಜೋರಾಗಿ ನಡೆಯುತ್ತಿದ್ದವು. ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಮಹಾತ್ಮ ಗಾಂಧಿಯವರು ಇಂದಿರಾ ಗಾಂಧಿಯವರ ಮದುವೆಯನ್ನು ಅಲಹಾಬಾದ್ನಲ್ಲಿ ಮಾಡೋ ಬದಲು ಅವರ ಆಶ್ರಮದಲ್ಲಿ ಮಾಡಬೇಕೆಂದು ಸಲಹೆ ನೀಡಿದರು. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿಯವರ ಮದುವೆಗೆ ಗಾಂಧೀಜಿಯವರು ತಮ್ಮ ಕೈಯಿಂದಲೇ ಮದುವೆ ವಿಧಿಯನ್ನು ಬರೆದಿದ್ದರು. ಆದಾಗ್ಯೂ ಈ ವಿಧಾನವು ತುಂಬ ಉದ್ದವಾಗಿರುತ್ತೆಂದು ಭಾವಿಸಿದ ಜವಾಹರ್ಲಾಲ್ ನೆಹರು ಅವರು ವೈದಿಕ ಸಂಪ್ರದಾಯಗಳಿಗೆ ಅಂಟಿಕೊಳ್ಳುವುದು ಉತ್ತಮ ಎಂದು ಅಂದುಕೊಂಡಿದ್ದರು ಮತ್ತು ಮದುವೆಯ ನಂತರವೂ ವಧುವರರ ಧರ್ಮ ಬದಲಾಗದ ರೀತಿಯಲ್ಲಿ ಇಂದಿರಾ ಮದುವೆ ಆಗಬೇಕೆಂದು ನೆಹರು ಅವರು ಮದುವೆಗೂ ಮುನ್ನ ನಿರ್ಧರಿಸಿದ್ದರು. ಅಂದರೆ ಮದುವೆಯ ನಂತರವೂ ಇಂದಿರಾ ಗಾಂಧಿ ಹಿಂದೂವಾಗಿ ಉಳಿಯಬೇಕು ಮತ್ತು ಫಿರೋಜ್ ಖಾನ್ ಪಾರ್ಸಿಯಾಗಿ ಉಳಿಯಬೇಕು. ಈ 2 ಧರ್ಮಗಳ ಮೂಲ ವಿಚಾರಗಳನ್ನು ಒಳಗೊಂಡ ಇಂತಹ ವಿವಾಹ ಸಮಾರಂಭವನ್ನು ಸಿದ್ಧಪಡಿಸುವಂತೆ ನೆಹರು ಅವರು ಅಂದಿನ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ಲಕ್ಷ್ಮೀಧರ ಶಾಸ್ತ್ರಿ ಅವರನ್ನು ಕೇಳಿಕೊಂಡರು. ವೈದಿಕ ಧರ್ಮ ಮತ್ತು ಜೊರಾಸ್ಟ್ರಿಯನ್ ಧರ್ಮ ಒಂದೇ ಮೂಲವನ್ನು ಹೊಂದಿರುವುದರಿಂದ ಸಾಮಾನ್ಯ ಮೌಲ್ಯಗಳನ್ನು ಕಂಡುಹಿಡಿಯುವುದು ಕಷ್ಟವೇನಲ್ಲ ಎಂದು ನೆಹರು ಹೇಳಿದ್ದಾರೆ. ಹಾಗಾಗಿ ಸಾಮಾನ್ಯ ಹಿಂದೂ ಕುಟುಂಬದರ ಮದುವೆ ನಡೆಯುತ್ತಿದೆಯಂತೆ ಮದುವೆ ನಡೆದಿದೆ ಮತ್ತು ಪಂಡಿತ್ ನೆಹರು ಅವರು ಪಂಡಿತ್ ಲಕ್ಷ್ಮೀಧರ ಶಾಸ್ತ್ರಿ ಅವರಿಗೆ 16 ಮಾರ್ಚ್ 1942ರಂದು ಬರೆದ ಪತ್ರದಲ್ಲಿ ಈ ಬಗ್ಗೆ ಸಲಹೆ ನೀಡುತ್ತಾ, ಮದುವೆ ಸಮಾರಂಭದ ವಿಶೇಷವೆಂದರೆ ಈ ಮದುವೆ ಹಿಂದೂ ಮತ್ತು ಹಿಂದೂಯೇತರ ನಡುವೆ ನಡೆಯುತ್ತಿದೆ. ಮುಖ್ಯವಾದ ವಿಷಯವೆಂದರೆ ಜೊರಾಸ್ಟ್ರಿಯನ್ ಧರ್ಮದಲ್ಲಿ ಅನೇಕ ಆಚರಣೆಗಳು ವೈದಿಕ ಧರ್ಮದಂತೆಯೇ ಇವೆ, ಏಕೆಂದರೆ 2 ಧರ್ಮಗಳು ಒಂದೇ ಸ್ಥಳದಿಂದ ಮೂಲವನ್ನು ಹೊಂದಿದೆ. ಆದರೆ ಇನ್ನು ಪ್ರಮುಖ ಸಂಗತಿ ಎಂದರೆ ಈ ವಿವಾಹವು ಹಿಂದೂ ಮತ್ತು ಹಿಂದೂ ಅಲ್ಲದವರ ನಡುವೆ ನಡೆಯುತ್ತಿದೆ ಮತ್ತು ಮದುವೆಯ ನಂತರವೂ ವಧು ಮತ್ತು ವರರು ಆಯಾ ಧರ್ಮದಲ್ಲಿ ಉಳಿಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಬೇಕೆಂದಿದ್ದರು. ಈ ಮದುವೆಯ ಕಾನೂನು ಪರಿಣಾಮಗಳೇನು ಎಂಬುದು ಬೇರೆ ವಿಷಯ ಮತ್ತು ನಾನು ಅದನ್ನು ಇಲ್ಲಿ ಚರ್ಚಿಸುವುದಿಲ್ಲ. ಆದರೆ ನಿಜವಾದ ವಿಷಯವೆಂದರೆ ಮದುವೆಯ ವಿಧಾನವನ್ನು ಹಿಂದೂಗಳು ಮತ್ತು ಹಿಂದೂಯೇತರರು ಇಬ್ಬರಿಗೂ ಸರಿ ಹೊಂದುವ ರೀತಿಯಲ್ಲಿ ಸಿದ್ಧಪಡಿಸಬೇಕು ಮತ್ತು ಈ ಮದುವೆಯು ಭವಿಷ್ಯದ ಕಾನೂನುಗಳಿಗೆ ಉದಾಹರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಎಂದು ಅಲ್ಲಿ ಬರೆಯಲಾಗಿತ್ತು. ಇನ್ನು 1964ರಲ್ಲಿ ನೆಹರು ನಿಧನರಾದಾಗ ಇಂದಿರಾ ಗಾಂಧಿಯವರು ಹಿಂದೂ ಸಂಪ್ರದಾಯದಂತೆ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲು ನಿರ್ಧರಿಸಿದರು. ನೆಹರು ಅವರ ಊಹಿಲಿನಲ್ಲಿ ಅವರು ಧಾರ್ಮಿಕ ಧನವನ್ನು ಬಯಸುವುದಿಲ್ಲ ಎಂಬ ಸ್ಪಷ್ಟ ಸೂಚನೆ ಹೊರತಾಗಿಯೂ ಅವರು ಇದನ್ನು ಮಾಡಿದರು. ಇಂದಿರಾ ವ್ಯತಿರಿಕ್ತವಾಗಿ ನಿರ್ಧರಿಸಿದ್ದರು. ಪತ್ರಕರ್ತೆ ನಿರ್ಜಾ ಚೌಧರಿ ಅವರು ತಮ್ಮ ಪುಸ್ತಕದಲ್ಲಿ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ ಇಂದಿರಾ ಅವರು ತಮ್ಮ ತಂದೆಯ ಆಶಯಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ತಿಳಿದಿದ್ದರು. ರಾಜಕಾರಣಿಗಳು ಮತ್ತು ಧಾರ್ಮಿಕ ಮುಖಂಡರು ನೆಹರು ಅವರ ಅಂತ್ಯಕ್ರಿಯೆಯನ್ನು ಭಾರತದ ಜನರು ಸ್ವೀಕರಿಸುವುದಿಲ್ಲ ಎಂದು ಭರವಸೆ ನೀಡಿದ್ದರು ಮತ್ತು ಇಂದಿರಾ ಗಾಂಧಿ ಹತ್ಯೆಯಾದಾಗ ಅವರ ಅಂತಿಮ ಸಂಸ್ಕಾರವನ್ನು ಹಿಂದೂ ಸಂಪ್ರದಾಯದಂತೆ ನಡೆಸಲಾಯಿತು. ಅವರು ಯಾವಾಗಲೂ ಮನಸ್ಸಿನಲ್ಲಿ ಮತ್ತು ಕ್ರಿಯೆಯಲ್ಲಿ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದಳು. ಅವರು ಪಾರ್ಸಿಯನ್ನು ಮದುವೆಯಾದ ಕಾರಣ ಅವರು ಹಿಂದೂ ಅಲ್ಲ ಎಂದು ಅನೇಕ ಜನರು ಹೇಳುತ್ತಾರೆ. ಆದರೆ ಇಂದಿರಾ ಯಾವಾಗಲೂ ತನ್ನನ್ನು ಹಿಂದೂ ಎಂದು ಪರಿಗಣಿಸುತ್ತಿದ್ದರು. ಆದರೆ ಪ್ರಧಾನಿಯಾಗಿ ಅವರು ಜಾತ್ಯತೀತ ಭಾರತದ ಪರವಾಗಿ ಇದ್ದರು. ಇನ್ನು 20 ವರ್ಷಗಳ ಕಾಲ ಇಂದಿರಾ ಗಾಂಧಿಯವರ ವೈದ್ಯರಾಗಿದ್ದ KP ಮಾಥುರ್ ಅವರು ತಮ್ಮ ದಿ ಆನ್ಸಿನ್ ಇಂದಿರಾ ಗಾಂಧಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಇಂದಿರಾ ಗಾಂಧಿ ಅವರು ಅಧಿಕೃತ ಪ್ರಧಾನಿ ನಿವಾಸದಲ್ಲಿ ಪೂಜೆಗೆ ಒಂದು ಸಣ್ಣ ಕೋಣೆಯನ್ನು ಇಟ್ಟುಕೊಂಡಿದ್ದರು. ಅವರ ಈ ಪೂಜಾ ಕೋಣೆಯಲ್ಲಿ ಅವರು ನಿಯಮಿತವಾಗಿ ಚಾಪೆಗಳ ಮೇಲೆ ಕುಳಿತು ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಅವರು ಆಗಾಗ್ಗೆ ಪ್ರಧಾನಮಂತ್ರಿ ಭವನದಲ್ಲಿ ಹವನವನ್ನು ನಡೆಸುತ್ತಿದ್ದರು ಎಂದಿದ್ದಾರೆ ಮತ್ತು ಅವರ ಮನೆಯಲ್ಲಿ ಒಂದು ಪುಟ್ಟ ಕೋಣೆ ಇತ್ತು. ಪ್ರತಿದಿನ 108 ಹೂಗಳನ್ನು ಅಲ್ಲಿ ಅರ್ಪಿಸಲಾಗುತ್ತಿತ್ತು. ಅವರು ಜನವರಿ 1980ರಲ್ಲಿ ಚುನಾವಣೆಯಲ್ಲಿ ಗೆದ್ದ ನಂತರ ಸಫ್ದರ್ ಜಂಗ್ ರಸ್ತೆಯಲ್ಲಿರುವ ತನ್ನ ಹಳೆಯ ಮನೆಗೆ ಹಿಂದಿರುವಾಗ ಅವರು ಸ್ಥಳವನ್ನು ಶುದ್ಧೀಕರಿಸಲು ವಿಸ್ತಾರವಾದ ಪೂಜೆಯನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸಿ ನೋಡಿದರೆ ಇಂದಿರಾ ಗಾಂಧಿಯವರು ಬೇರೆ ಧರ್ಮದ ವ್ಯಕ್ತಿಯನ್ನು ಮದುವೆಯಾದರೂ ಕೂಡ ಅವರು ಜೀವನ ಪೂರ್ತಿ ಹಿಂದೂವಾಗಿ ಜೀವಿಸಿದರು ಎಂಬುದು ಗೊತ್ತಾಗುತ್ತದೆ. ಸ್ನೇಹಿತರೆ, ಇಂದಿರಾ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಮಸ್ಕಾರ.